ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ ಈ ತರ ಅರ್ಥನೇ ಆಗುದಿಲ್ಲ. ಇಲ್ಲಿ ಗ್ರಾಂಟ್ ಕೊಡಿ, ನೋಡ್ತಾ ಇದ್ದಾರೆ. ಕೂತ್ಕಲ್ಲಿ ಅವರಲ್ಲಿ ಹೇಳ್ತೇನೆ ರೀತಿಯ ಬೆಳವಣಿಗೆಯನ್ನು ತೋರಿಸ ಅವಕಾಶ ಇದೆ. ಸೊ ಇದಕ್ಕೆ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇಡೀ ಯಾರು ಆ ಕಡೆ ತೋರಿಸಿದ್ರು ಕೂಡ ತಗೊಳ್ತೇನೆ, ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳ್ಬೇಕು. ಇದಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ನಾಯಕರೇ ತೋರಿಸಿದ್ದಾರೆ, ಜನಪ್ರತಿನಿಧಿಗಳೆಲ್ಲರೂ ತೋರಿಸಿದ್ದಾರೆ. ನನಗೆ ನೀವೇನ್ ಹೇಳಿದ್ರಿ ಚೇಂಬರ್ ಅಲ್ಲಿ ಬಂದಾಗ ಚರ್ಚೆ ಮಾಡಿ ಕೂತ್ಕಲೆ ಅದಲ್ಲಿ ಏನಾಯ್ತು ಅಧಿಕಾರಿಗಳನ್ನೇ ಜನಪ್ರತಿನಿಧಿ ನೋಡ್ತಾ ಇದ್ದಾರೆ. ಕೂತ್ಕಲ್ಲಿ ಅವರಲ್ಲಿ ಕೂತ್ಕಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಮುಖ್ಯವಾದ ಈಗ ಒಂದ್ ಸೆಕೆಂಡ್ ಇಲ್ಲಿ ಆಯ್ತು ಅಲ್ಲಿ ಕೂತ್ಕಲ್ಲಿ. ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಕೇಳಬೇಕು. ಆಯ್ತಲ್ಲಿ ನಾನು ಹೇಳ್ತೇನೆ. ಕರ್ನಾಟಕ ರಾಜ್ಯ ಮಲೆನಾಡು ಪ್ರದೇಶದಲ್ಲಿ ಇವತ್ತು ಭೂಕುಸಿತ ಆಗ್ತಾ ಇದೆ. ಆಯ್ತು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಿಎಲ್ಪಿಯಲ್ಲಿ ಹೇಳಿದ್ದಾರೆ ಎಲ್ಲ ಕೂಗಿ. ಆಯ್ತು ಕೂತ್ಕೊಳ್ಳಿ, ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ. ಅಲ್ಲಿ ಕೂತ್ಕೊಳ್ಳಿ, ಕೂಗಿ. ಸಿಎಲ್ಪಿಯಲ್ಲಿ ಹೇಳಿದ್ದಾರೆ ಕೂಗಿ, ಯಾರು ಗಲಾಟೆ ಮಾಡಲ್ಲ ಅಂತ. ಗಲಾಟೆ ಮಾಡುತ್ತೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಬರ್ರಿ ಓದಪ್ಪ, ಗುರು ಓದಪ್ಪ. ಒಂದು ನಿಮಿಷ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂತ್ಕೊಳ್ಳಿ. ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವಲ್ಲಿ ಯಾಕೆ ಎದ್ದು ನಿಲ್ತೀರಿ? ಆಡು. ಒಂದು ನಿಮಿಷ ಆಯ್ತು. ಯಾರು ಮಾತು ಅರ್ಥ ಆಗುದಿಲ್ಲ. ಏನ್ ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ, ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು. ಕೂತ್ಕೊಳ್ಳಿ. ಏನಿದೆ ನಿಮ್ಮ ಪ್ರೊಫೆಸರ್ ಇಲ್ಲಿದ್ದ ಪ್ರದೀಪ್, ನಿಮ್ಮ ಸೀಟಿಗೆ ಹೋಗಿ. ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳ್ದೆ ಕೇಳಿ. ಏನಿದೆ ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು. ಆಯ್ತು, ಆಯ್ತು ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಲ್ಲಿ ನೀವ್ಯಾಕೆ ಅಡ್ಡಿಪಡಿಸ್ತೀರಿ? ಈಗ ನೀವ್ಯಾಕೆ ಈ ಕಳಪಟ ನಡೆಸಲಿಕ್ಕೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ಬರು ಮಾತಾಡಿ ಏನಿದೆ, ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರಿ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀರಿ. ಕೂಗಿ. ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ ಆಯ್ತು. ಯಾರು ಒಬ್ಬರು ಮಾತಾಡಿದ್ರೆ ಎಲ್ಲ ಮಾತು ಯಾರಿಗೆ ಕೇಳ್ತದೆ? ಈ ತರ ಯಾರು ಏನ್ ಮಾತಾಡಿದ್ರೆ ಅರ್ಥನೇ ಆಗುದಿಲ್ಲ. ಇಲ್ಲಿ ಗ್ರಾಂಟ್ ಕೊಡಿ, ಕೂತ್ಕೊಳ್ಳಿ. ಅಲ್ಲಿ
ಶ್ರೀನಿವಾಸ್ ಬನ್ರಿ, ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ.